ನಮ್ಗೆ ಇಲ್ಲಿ ಬಾರ್ ಬೇಕು ಅಂತ ನಾವೇನು ಇದ್ ಮಾಡಿಲ್ಲ, ಒತ್ತಾಯ ಮಾಡಿಲ್ಲ ಸರ್. ಯಾರು ಇಲ್ಲಿ ಏನ್ ಮಾಡ್ತಾರೆ ಅಂತಾನೂ ನಮಗ್ ಗೊತ್ತಿಲ್ಲ. ನಮಗ್ ಬಾರ್ ಬೇಡ ಸರ್. ನಮ್ಗೆ ಹೆಣ್ಮಕ್ಳುಗಳು ಇಲ್ಲಿ ಓಡಾಡೋದು ಇದು ಹಿಂಸೆ. ರಾತ್ರಿ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಡ್ಯೂಟಿಗೆ. ಇಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ರಾತ್ರಿ 8 ಗಂಟೆ ಆದ್ಮೇಲೆ ಹೆಣ್ಮಕ್ಳು ಇವ್ರು ಬಾರ್ ತಗೊಂಡ್ಮೇಲೆ ಓಡಾಡಕ್ ಆಗುತ್ತಾ ಸರ್? ಇಲ್ಲ ಹೋಗ್ಲಿ, ಏನಾರ ಒಂದು ಬಂದು ಜನರ ಹತ್ರ ಪರ್ಮಿಷನ್ ತಗೊಂಡಿದಾರ ಸರ್ ಅವರು? ಎನ್ಒಸಿನೂ ತಗೊಂಡಿಲ್ಲ, ಪರ್ಮಿಷನ್ ಕೇಳಿಲ್ಲ ಸರ್. ನಾವು ಹೋಗಿ ಡಿಸಿಗೆ ಅರ್ಜಿ ಕೊಟ್ಟು ಬಂದಿದೀವಿ. ಡಿಸಿನೂ ಇದಕ್ಕೆ ಏನು ಕ್ರಮ ತಗೊಂಡಿಲ್ಲ. ಏನು ಸರ್ ಕೊಡ್ಬೇಕು ಇಲ್ಲಿ ಲೈಸೆನ್ಸ್? ಇವ್ರಿಗೆ ಏನ್ ಕಾರಣದಿಂದ ಕೊಡ್ತಾ ಇದಾರೆ ಲೈಸೆನ್ಸ್? ಅವರು ಏನೇನ್ ಹೆಚ್ಚು ಕಮ್ಮಿ ಆದ್ರೂ ಇವ್ರೇನ್ ಹಾಕ್ತಾರ ಬಂದು? ಒಂದ್ 600 ಮನೆ ಇದೆ ಸರ್. ಒಂದ್ 250 ಮಕ್ಳು ಸ್ಕೂಲ್ ಹೋಗ್ತಾ ಇದಾರೆ ಇಲ್ಲಿ ದಬಾಸ್ಪೇಟೆ, ತುಮಕೂರೆಲ್ಲ. ಇಲ್ಲಿ ಬಂದು ಇಲ್ಲಿ ಜಾಗ ಇದು ಏನು ಸರ್ ಬಾರ್ ಮಾಡ್ಬೇಕು? ಇದು ಬಸ್ ಸ್ಟ್ಯಾಂಡ್. ದಬಾಸ್ಪೇಟೆಯಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಲೋನಿ ಅಂತ. ಇಲ್ಲಿಗೆ ಹೆಣ್ಮಕ್ಳು ಹೆಂಗ್ ಬರ್ತಾರೆ ಸರ್ ಓಡಾಡಕ್ಕೆ? ಇವ್ರು ಬಾರ್ ಓಪನ್ ಮಾಡ್ಬಿಟ್ರೆ ಓಡಾಡತಾನೆ ಹೆಂಗ್ ಓಡಾಡ್ತಾರೆ? ಹಿರಿಯರು ಇರ್ತಾರೆ, ಮುದುಕರು ಇರ್ತಾರೆ, ಹರಿಯರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರಿಗೂ ಒಂದೇ ಅನ್ವಯಿಸೋದು. ಇವ್ರು ಯಾರು ಯಾವ ಊರಿಂದ ಬಂದ್ಬಿಟ್ಟು ಇವ್ರು ಬಾರ್ ಮಾಡ್ಬಿಟ್ರೆ ಯಾರು ಪರ್ಮಿಷನ್ ಕೊಟ್ರು ಇವ್ರಿಗೆ ಬಾರ್ ಮಾಡಕ್ಕೆ? ಇಲ್ಲ ಗವರ್ಮೆಂಟ್ ಇಂದ ಬಂದು ಏನಾರ ಊರು ಮನೆಗೆ ಬಂದು ಸೈನ್ ಹಾಕಿಸ್ಕೊಂಡಿದ್ದಾನ ಅವನು? ನಾವ್ ಬಾರ್ ಮಾಡ್ತಾ ಇದ್ದೀನಿ ಮಹಾಕ್ರಮ ಸೈನ್ ಅಂತ ಹಾಕ್ಸ್ಕೊಂಡಿದ್ದಾನ ಅವನು? ಹೆಂಗ್ ಬಂದ್ ಬಾರ್ ಮಾಡ್ತಾವನು ಇಲ್ಲಿ? ಅವ್ನ್ ಬಂದ್ರೆ ಮಾತ್ರ ಇದಂತೂ ಪಕ್ಕ ಸರ್. ಯಾವನ್ ಬಾರ್ ಮಾಡಕ್ಕೂ ಬಿಟ್ಕೊಡಲ್ಲ ನಾವು. ಪಕ್ಕ ಹೊಡೆಯೋದಂತೂ ಪಕ್ಕ ಸರ್. ಅವ್ನ್ ಯಾರೇ ಆಗಿರ್ಲಿ, ಅವ್ನ್ BC-ನೇ ಆಗಿರ್ಲಿ, ಅವ್ನ್ PC-ನೇ ಆಗಿರ್ಲಿ, ಏನ್ ಎದ್ಕೊಳ್ಳಲ್ಲ. ಹೊಡೆಯೋದು ಏನಾದ್ ಕೇಳಕ್ ಏನ್ ಬಿಡಪ್ಪ. ಯಾವ್ದಾರ ಲಂಚ ತಿಂದಿರೋರೆಲ್ಲ ಇರ್ತಾರೆ ಸರ್. ನಾವ್ ಏನ್ ತಿಂದಿಲ್ವಲ್ಲ, ಯಾರ ಹತ್ರ ಏನ್ ತಿನ್ನಲ್ಲ ನಾವು. ಅಲ್ಲ, ನಾವ್ ಯಾರು ಏನೇನ್ ತಿನ್ಲಿ ಬಿಡಿ, ಅವ್ರು ತೀಸ್ಕೊಂಡ್ ತಿಂದಿರೋ ಅವ್ರು ತಿನ್ಲಿ, ನಾವ್ ತಿಂದಿಲ್ಲ. ನಮಗ್ ಬೇಡ. ನಮ್ ಮನೆ ಹೆಣ್ಮಕ್ಳು ಓಡಾಡ್ತಾರೆ, ನಮಗ್ ಬಾರ್ ಬೇಡ ಅಷ್ಟೇ ನಾವ್ ಕೇಳ್ತಾ ಇರೋದು.